ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ. ಅತಿ ಹೆಚ್ಚಾಗಿ ನಂಬತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳಿಂದ ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ಅತಿ ವೇಗವಾಗಿ ಫಲ ಕೊಡ್ತಕ್ಕಂಥದ್ದು ಒಂದೇ. ವೇಗವಾಗಿ ಫಲ ಕೊಡ್ತಕ್ಕಂಥದ್ದು ಏನು? ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹೈಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಅನ್ನಪೂರ್ಣಿ ಸದಾಪೂರ್ಣಿ ಶಂಕರಿ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತಿ ಪಾರ್ವತಿ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗ ವೇದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಘವೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ವಿಜಂತು ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಬ್ಬರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ, ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಭಗವಂತ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನು? ನಾವು ಏನು ಮಾಡಿದರೆ ಅತಿ ಹೆಚ್ಚಾಗಿ ಫಲ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಹೆಣ್ಣು ಮಕ್ಕಳೆಲ್ಲ ವಿಶೇಷವಾಗಿ ತಿಳ್ತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂತಂದರೆ ನಮಗೆ ಅತಿ ವೇಗವಾಗಿ ಫಲ ಕೊಡ್ತಕ್ಕಂಥದ್ದು ಏನು? ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಬೇಗ ಆಗಬೇಕು ಅಂದರೆ ಏನು ಮಾಡಿದರೆ ಫಲ ಸಿಗುತ್ತೆ ಅಂದಾಗ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವಾಯನಿಪೋರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರು ನೀವಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರು ನೀವಾಗಿ ಭಾಗ್ಯವಂತರಾಗಬೇಕಂತ ಹೇಗಾಗಬೇಕು? ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಬೇಕು. ಯಾಕೆಂದರೆ ಈಗಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ನಂಬತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳಿಂದ ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ನಂಬ್ತಾರಂತೆ. ರಾಯರೇ ಗತಿಯು ನಮಗೆ ಅಂತ ರಾಯರ ಮಂತ್ರಾಲಯಕ್ಕಾಗಲಿ ಬೇರೆ ಬೇರೆ ದೇವಸ್ಥಾನಕ್ಕಾಗಲಿ ಎಲ್ಲರೂ ಒಟ್ಟನೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಹೋಗ್ತೀರ. ನೀವು ಆ ದೇವಸ್ಥಾನಕ್ಕೆ ಹೋದಾಗ ನಾವು ಏನನ್ನು ಮಾಡ್ತೀರಿ? ಸಾಕ್ಷಾತ್ ದೇವತೆಯಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ತಾಯಿ ಇರ್ತಾಳೆ. ಅನ್ನಪೂರ್ಣೇ ಸದಾಪೂರ್ಣೇ ಶಂಕರಿ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂತಿ ಪಾರ್ವತಿ. ಎಲ್ಲಿ ಅನ್ನದಾನ ಆಗುತ್ತೆ, ಪ್ರತಿದಿನ ಎಲ್ಲಿ ಅನ್ನದಾನ ಆಗುತ್ತೆ, ಯಾರು ಅನ್ನದಾನವನ್ನು ಮಾಡ್ತೀರಾ ಆ ಅನ್ನದಾನದಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿ ತಾಂಡವಾಡ್ತಾಳಂತೆ ಅವ್ರ ಮನೆಗೆ ಬಂದು. ಅದಕ್ಕೋಸ್ಕರವಾಗಿ ಈ ಅನ್ನದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನದಾನ ಅನ್ನಪೂರ್ಣೇಶ್ವರಿ ಹೋಗ್ತೀರಾ ಉಡುಪಿ ಇದುಗಳು ಅನ್ನಪೂರ್ಣೇಶ್ವರಿ ತಾಯಿ ಇರ್ತಕ್ಕಂಥ ಆ ಜಾಗಕ್ಕೆ ಹೋದಾಗ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಹೋದಾಗ ಅಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ದಾನವನ್ನು ಹಾಕಿಕೊಡ್ಬೇಕಂತ ನೀವು. ಇಲ್ಲ ನೀವು ಇಲ್ಲಿಂದನೇ ಅಕ್ಕಿ ತೊಗೊಂಡೋಗಿ ಬೆಲ್ಲ ಅಕ್ಕಿಯನ್ನು ಬೇಳೆಯನ್ನು ದಾನವನ್ನಾಗಿ ಕೊಟ್ಟಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದೇ ರೀತಿಯಾಗಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತೀರಾ, ಶ್ರೀ ಕ್ಷೇತ್ರ ಮಂತ್ರಾಲಯ ಆಗಿರ್ತಕ್ಕಂಥ ಮಂತ್ರಾಲಯಕ್ಕೆ ಹೋಗ್ತೀರಾ. ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರವನ್ನು ಹಾಕಿ ಅಲ್ಲಿ ಅನ್ನದಾನವಾಗುತ್ತೆ. ಆ ಅನ್ನದಾನಕ್ಕೋಸ್ಕರವಾಗಿ ಅಕ್ಕಿ ಬೇಳೆಯನ್ನು ಕೊಡ್ತೀರಾ. ಅದರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದೇ ರೀತಿಯಾಗಿ ಅನ್ನದಾನವನ್ನು ನಿಮ್ಮ ಮನೆಯಲ್ಲಿ ಯಾರು ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಗಮನ, ಮಧ್ಯಾಹ್ನ ಕಾಲದಲ್ಲಿ ಯಾರು ನಿಮ್ಮ ಮನೆಗೆ ಬರ್ತಾರೆ ಆ ಊಟವನ್ನು ಹಾಕಿ, ಆ ಊಟವನ್ನು ಹಾಕಿದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥದ್ದಂತೆ. ಇಂಥ ರೀತಿಯಾಗಿ ಮಾಡಿದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅತಿ ಹೆಚ್ಚಾಗಿ ಅತಿ ವೇಗವಾಗಿ ಫಲ ಕೊಡ್ತಕ್ಕಂಥದ್ದು ಒಂದೇ ಅನ್ನದಾನ. ಅನ್ನದಾನದಲ್ಲಿ ವಿಶೇಷವಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅನ್ನದಾನವನ್ನು ಮಾಡಿದಾಗ ನಮಗೆ ಒಳ್ಳೆ ಜ್ಞಾನ ಸಂಪತ್ತು, ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತು, ಆರೋಗ್ಯ ಒಳ್ಳೆ ವಿಶೇಷವಾಗಿ ದೊರೆಯುತ್ತಂತೆ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ
ಸಾಧನ ಶರೀರ ಇದು. ಆ ಸಾಧನ ಶರೀರ ಹೇಗಿರ್ಬೇಕಪ್ಪ ಅಂತಂದರೆ, ಈ ಶರೀರ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ. ಅದು ಎಲ್ಲ ಕೆಟ್ಟ ಚಳವನ್ನು ಕೊಡ್ತಾನೆ, ಒಳ್ಳೆ ಚಳವನ್ನು ಕೊಡ್ತಾನೆ. ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಒಳ್ಳೆ ಜ್ಞಾನವನ್ನು ಕೊಡು ಭಗವಂತ, ಒಳ್ಳೆ ಬುದ್ಧಿಯನ್ನು ಕೊಡು, ಒಳ್ಳೆ ಸಂಪತ್ತನ್ನು ಕೊಡು, ಸತ್ಸಂಗವನ್ನು ಕೊಡು ಅಂತ ಆರ್ಕೆಯನ್ನು ಮಾಡ್ಕೋಬೇಕಂತ ನಾವು. ಅದಕ್ಕೋಸ್ಕರವಾಗಿ ಈ ಅನ್ನದಾನವನ್ನು ಮಾಡಿದಾಗ ನಮಗೆ ರುಜುನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದೇ ರೀತಿಯಾಗಿ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ತಕ್ಕಂಥದ್ದಾಗ್ಬೋದು, ಆ ಕ್ಷೇತ್ರಕ್ಕೆ ಹೋದಾಗ ಅನ್ನದಾನವನ್ನು ಮಾಡಿ, ನಿಮ್ಮ ಮನೆಯಲ್ಲೂ ಅನ್ನದಾನವನ್ನು ಮಾಡಿ, ಎಲ್ಲಿ ರಾಯರ ಮಠಕ್ಕೆ ಹೋಗ್ತೀರಾ ಗುರುವಾರ ಹೊತ್ತು ಆಗ ಅಕ್ಕಿ ಬೇಳೆಯನ್ನು ತೆಗೆದುಕೊಂಡು ಹೋಗಿ ಆ ದಾನವನ್ನಾಗಿ ಕೊಡಿ. ಅದರಿಂದ ನಿಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅನ್ನದಾನವನ್ನು ಮಾಡಿದಾಗ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಯಾರ್ಯಾರು ಬಡವರು ಇರ್ತಾರೆ, ಆ ಬಡವರಿಗೆ ನೀವು ದುಡ್ಡು ಕಾಸುಗಳೆಲ್ಲ ಕೊಡ್ತೀರಾ, ಅವರೆಲ್ಲ ದುಡ್ಡು ಕಾಸು ಕೊಡಕ್ಕೆ ಹೋಗ್ಬೇಡಿ. ಅವರಿಗೆಲ್ಲ ಭಿಕ್ಷೆ ಬಿಡ್ತಕ್ಕಂಥ ಬರ್ತಾರೆ, ಅವರಿಗೆಲ್ಲ ಏನೋ ಒಂದು ತರಕಾರಿನೋ ಇಲ್ಲವಾದರೆ ಒಂದು ಅಕ್ಕಿನೋ ಬೇಳೆನೋ ಏನೋ ಒಂದು ಕೊಡಿ. ಅದಕ್ಕೆ ದಾಸರು, ಪುರಂದರದಾಸರು ವಿಶೇಷವಾಗಿರ್ತಾರಂತೆ. ಆ ಪುರಂದರದಾಸರು ವಿಶೇಷವಾಗಿ ಜೋಳಿಗೆ ಹಾಕೊಂಡು ಬಿಡೋದು. ಆ ಜೋಳಿಗೆ ಹಾಕ್ಕೊಂಡು ಯಾಯಿವಾರವನ್ನು ಮಾಡೋದು. ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯನಾಗಿ ತಾನುಂಬ ಕೊಡದಲೋ ಬೀ. ಭಗವಂತ ಆ ದಾಸರು, ಪುರಂದರದಾಸರು ಯಾಯಿವಾರವನ್ನು ಮಾಡಿ ವಿಶೇಷವಾಗಿ ಎಲ್ಲರಿಗೂ ಊಟ ಆಗ್ತಾ ಇದ್ರಂತೆ. ವಿಜಯದಾಸರು ವಿಶೇಷವಾಗಿ, ಅದು ಭೃಗುಋಷಿಗಳು ವಿಜಯದಾಸರು. ಆ ವಿಜಯದಾಸರು ಯಾಯವಾರವನ್ನು ಪ್ರತಿದಿನ ಯಾಯವಾರವನ್ನು ಮಾಡಿ 10,000 ಜನಕ್ಕೆ ಊಟ ಆಗೋದಂತೆ. ಯಾವಾಗಲೂ ಬರೋರಿಗೆಲ್ಲ ಊಟವನ್ನು ಅನ್ನದಾನವನ್ನು ಮಾಡೋದಂತೆ. ಅಂತ ಯಾಯವಾರವನ್ನು ಮಾಡಿ ಅನ್ನದಾನವನ್ನು ಮಾಡೋದಂತೆ. ಪ್ರತಿದಿನ ಅನ್ನದಾನವನ್ನು ಮಾಡೋದು. ಅದೇ ರೀತಿಯಾಗಿ ಯಾರ್ಯಾರೋ ಭಿಕ್ಷುಕರು ಇರ್ತಾರೆ, ದುಡ್ಡೆಲ್ಲ ಹಾಕ್ತೀರಾ, ಅದೆಲ್ಲ ಆಗದಾಗ ನಿಮಗೆ ಅತಿ ಹೆಚ್ಚಾಗಿ ಪಾಪಗಳು ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಆ ದುಡ್ಡನ್ನು, ಆ ದ್ರವ್ಯವನ್ನು ಅವರು ಒಳ್ಳೆ ರೀತಿಯಾಗಿ ಉಪಯೋಗಿಸಿದ್ರೆ ನಮಗೆ ಒಳ್ಳೆ ಜ್ಞಾನ ಸಂಪತ್ತು ಬರುತ್ತೆ. ಇಲ್ಲವಾದರೆ ಅವ್ರು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ನಮಗೆ ಬರ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಅನ್ನದಾನವನ್ನು ಮಾಡಿ, ಅನ್ನದಾನದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನದಾನ, ಅದನಂತರ ವಿದ್ಯಾದಾನ, ಇಂಥ ಎಲ್ಲವನ್ನು ದಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕರ್ಣ ವಿಶೇಷವಾಗಿ ಎಲ್ಲ ದಾನವನ್ನು ಮಾಡಿದ್ದ, ಆದರೆ ಒಂದೇ ಒಂದು ದಾನವನ್ನು ಮಾಡಿಲ್ಲ ಅವನು. ಯಾವುದದು? ಅದೇ ಅನ್ನದಾನ ಅಂತ. ಆ ಅನ್ನದಾನವನ್ನು ಮಾಡೋದಕ್ಕೋಸ್ಕರವಾಗಿ ಅವನು ವಿಶೇಷವಾಗಿ ಯಮಧರ್ಮ ಪ್ರಜೆ ಕರ್ಕೊಂಡೋಗುತ್ತೆ. ಅದಕ್ಕೋಸ್ಕರವಾಗಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನದಾನ. ಆ ಅನ್ನದಾನವನ್ನು ಮಾಡಿ ನಮಗೆ ಮೋಕ್ಷಕ್ಕೆ ಹಾದಿಯಂತೆ, ಮತ್ತು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಈ ಉದ್ದೇಶ ಇವೆಲ್ಲವನ್ನು ಮಾಡಿದಾಗ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರತಿದಿನ ಎಲ್ಲರಿಗೂ ಪ್ರವಚನವನ್ನು ಮಾಡೋರು. ಆಗಿನ ಕಾಲದಲ್ಲಿ ಉಪನಿಷತ್ತು, ಮಹಾಭಾರತ, ಭಾಗವತ, ಈ ವೇದ ಮಂತ್ರಗಳನ್ನೆಲ್ಲ ಕಲಿಸೋರುತ್ತೆ. ಎಲ್ಲ ಕಲಿಸಿ ಎಲ್ಲ ಅಡುಗೆಯನ್ನು ಮಾಡಿ, ಪಾಕಶಾಲೆಯಲ್ಲಿ ಅಡುಗೆಯನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಅಡುಗೆಯನ್ನು ಊಟವನ್ನು ಹಾಕ್ತಿದ್ರಂತೆ. ಅವರು ಊಟ ಮಾಡ್ತಿದ್ರಂತೆ. ಅವರು ಉಪವಾಸವಿದ್ರೂ ಮನೆಗೆ ಹೋಗಿ ಹೆಂಡತಿಯ ಜೊತೆ ಕೂತ್ಕೊಂಡು ಊಟವನ್ನು ಮಾಡ್ತಿದ್ರಂಥವ್ರು. ಇದು ಯಾಕೆಂದರೆ ವಿದ್ಯಾರ್ಥಿಗಳು ಸಮೃದ್ಧಿ ಆಗಿರಲಿ ಅಂತೇಳಿ. ಬಡತನ ಇದ್ರೂ ಆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಿದ್ದಂತೆ. ಅದೇ ರೀತಿಯಾಗಿ ವಿದ್ಯಂ ದದಾತಿ ವಿನಯಂ. ವಿದ್ಯೆ ಎಲ್ಲಿರುತ್ತೆ ಅಲ್ಲಿ ವಿನಯ ಇರಬೇಕಂತೆ. ವಿನಯ ಇಲ್ಲ, ವಿದ್ಯೆ ಇದ್ದು ವಿನಯ ಇಲ್ಲ ಅಂದರೆ ಅವನ ಅಪ್ರಯೋಜಕ ಅಂತ ಏನು ಪ್ರಯೋಜನ ಇಲ್ಲ ಅಂತ. ಅದಕ್ಕೋಸ್ಕರ ವಿದ್ಯಂ ದದಾತಿ ವಿನಯಂ. ಒಳ್ಳೆ ರೀತಿ ವಿದ್ಯೆ ಇದ್ದಾಗ ವಿನಯ ಇರಬೇಕು. ಯಾಕೆಂದರೆ ದುಡ್ಡು ಕಾಸು ಇರುತ್ತೆ, ಆದರೆ ಅದೆಲ್ಲ ಕಳ್ತನ ಮಾಡ್ಬೋದು, ಕಳ್ಳ ಬರಬೇಕಾದ್ರೆ. ಆದರೆ ನಾವು ಮಾಡಿರ್ತಕ್ಕಂಥ, ನಾವು ದೇವರಲ್ಲಿ ಭಕ್ತಿ ವಿದ್ಯೆ ಇರುತ್ತಲ್ಲ, ಆ ವಿದ್ಯೆಯನ್ನು ನಾವು ತೆಗೆದುಕೊಂಡು ಸುಧಾ ವಿದ್ಯಾ ಪಾಠವನ್ನು ಓದಿದಾಗ ಅದು ಜ್ಞಾಪನ ಶಕ್ತಿ ಇರುತ್ತಲ್ಲ, ಅದನ್ನು ಯಾರೂ ಕಳ್ತನ ಮಾಡೋಕ್ಕಾಗಲ್ಲಂತೆ. ಅದಕ್ಕೋಸ್ಕರವಾಗಿ ವಿದ್ಯಂ ದದಾತಿ ವಿನಯಂ. ಈ ಎರಡೂ ಇದ್ದಾಗ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಅನ್ನಪೂರ್ಣೇಶ್ವರಿಯ ಒಂದು ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಸನ್ನಿಧಾನದಲ್ಲಿ, ನಮ್ಮ ಕ್ಷೇತ್ರಾಭಿಮಾನ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ಪ್ರತಿ ಗುರುವಾರ ನಾವು ಮಾಡ್ತಾ ಇಲ್ಲ, ಅದನ್ನು ರಾಯರೇ ನಿಂತು ವಿಶೇಷವಾಗಿ ಈ ಅನ್ನದಾನವನ್ನು ಮಾಡಿಸ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಆ ಅನ್ನದಾನ ಸೇವೆಯನ್ನು ಮಾಡ್ತಕ್ಕಂಥ ಭಗವಂತ ನಮಗೆ ಮತ್ತು ಇದು ಮಾಡಿಸ್ತಕ್ಕಂಥ ಎಲ್ಲರಿಗೂ ಭಗವಂತ ಆರೋಗ್ಯ, ಒಳ್ಳೆಯ ಭಾಗ್ಯ ಸಂಪತ್ತನ್ನು ಕೊಡಲಿ. ಅವರವರ ಕುಲವನ್ನು ಉದ್ಧಾರ ಮಾಡಲಿ. ಎಷ್ಟೋ ಜನ ಬರ್ತಾರೆ ಇಲ್ಲಿ ಬಂದು ಅವರವರೇ ಪಂಚಾಮೃತವನ್ನು ಹಾಕ್ತಾರೆ,
ಸೇವೆಯನ್ನು ಮಾಡ್ತಾರೆ, ಕಸ ಗುಡಿಸ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅವರಿಗೆಲ್ಲ ಭಗವಂತ ಒಳ್ಳೆ ಆರೋಗ್ಯವುಳ್ಳ ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಡಲಿ ಭಗವಂತ. ಅವರವರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಸಿದ್ಧಿ ಮಾಡಲಿ. ಯಾಕೆಂದರೆ ಮನುಷ್ಯ ಫಸ್ಟ್ ಕಷ್ಟ ಕೊಡ್ತಾನೆ, ಆಮೇಲೆ ಸುಖವನ್ನು ಕೊಡ್ತಾನೆ. ಸುಖವಾಗಲಿ ಬಹು ದುಃಖವಾಗಲಿ ಸಕನೀನಾಗಿರು ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ ಅಂತ. ಇಂಥ ಭಗವಂತ ಎಷ್ಟೇ ಕಷ್ಟ ಕೊಟ್ಟರು ನಮಗೆ ಅದು ಸಿದ್ಧಿಯಾಗಿರ್ಬೇಕಂತ. ನಾವು ಭಗವಂತ ನೀನು ಕಷ್ಟ ಕೊಟ್ಟರು ಅದು ಒಳ್ಳೆ ರೀತಿಯಲ್ಲಿ ಕೊಡ್ತೀಯ. ಆ ಕಷ್ಟ ಮುಂದೆ ಬರ್ತಕ್ಕಂಥ ಕಷ್ಟವನ್ನು ಈಗಲೇ ಕೊಡ್ತಾ ಇದೆಯೋ ನಮಗೆ. ಅದರಿಂದ ನಮ್ಮ ಅನುಗ್ರಹವನ್ನು ಮಾಡಿ ನಮ್ಮ ಕುಲವನ್ನು ಉದ್ಧಾರ ಮಾಡಪ್ಪ ಅಂತ ಕೇಳಿದಾಗ ಆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನಂತೆ. ಅನ್ನದಾನವನ್ನು ಮಾಡಿದಾಗ ವಿಶೇಷ ಏನು ಫಲ ಸಿಗುತ್ತೆ ಅನ್ನದಾನ ಅಂತಂದರೆ ಸಾಕ್ಷಾತ್ ಭಗವಂತ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನಂತೆ ನಮ್ಮನ್ನು. ಅದಕ್ಕೋಸ್ಕರವಾಗಿ ಈ ಅನ್ನದಾನದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಅನ್ನದಾನವನ್ನು ಎಲ್ಲ ಭಕ್ತರು ವಿಶೇಷವಾಗಿ ಮಾಡಿದ್ದೀರಾ, ಈಗಲೂ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಅನ್ನದಾನವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಅನ್ನಪೂರ್ಣಿ ಸದಾಪೂರ್ಣಿ ಶಂಕರಿ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಪಾರ್ವತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾರು ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೇ. ಕೃಷ್ಣಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे